ಶುಭೋದಯ. ಇಂದಿನ ಸಚೇತನ ಕಾರ್ಯಕ್ರಮದ ವಿಷಯ ಮೂಲ ವಸ್ತುಗಳು ಮತ್ತು ಆವರ್ತ ಕೋಷ್ಟಕ. ಇಲ್ಲಿಯವರೆಗೆ 118 ಮೂಲ ವಸ್ತುಗಳನ್ನು ಪತ್ತೆ ಹಚ್ಚಲಾಗಿದೆ. ಇನ್ನೂ ಸಂಶೋಧನೆ ನಿರಂತರವಾಗಿದೆ. ಹೆನ್ರಿ ಮಾಸ್ಲೆ ಎಂಬ ರಸಾಯನ ತಜ್ಞ ಪರಮಾಣು ಸಂಖ್ಯೆಗಳ ಆಧಾರದ ಮೇಲೆ ಮೂಲ ವಸ್ತುಗಳನ್ನು ರಚಿಸಿದ್ದಾರೆ. ಹಾಗೆಯೇ ಇದಕ್ಕೂ ಮೊದಲು ಡೆಮಿಟ್ರಿ ಮೆಂಡಲೀವ್ರವರು ಮೂಲ ವಸ್ತುಗಳ ಆವರ್ತ ಕೋಷ್ಟಕವನ್ನು ರಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಹೀಗಾಗಿ ಇವರನ್ನು ಆಧುನಿಕ ಆವರ್ತ ಕೋಷ್ಟಕದ ಪಿತಾಮಹ ಎಂದು ಕರೆಯಲಾಗುತ್ತದೆ. ಆಧುನಿಕ ಆವರ್ತಕ ಕೋಷ್ಟಕಗಳಲ್ಲಿ 7 ಅಡ್ಡ ಸಾಲುಗಳಿವೆ, ಅವುಗಳನ್ನು ಆವರ್ತಕಗಳು ಎನ್ನುತ್ತೇವೆ. 18 ಕಂಬ ಸಾಲುಗಳಿವೆ, ಅವುಗಳನ್ನು ಗುಂಪುಗಳು ಎನ್ನುತ್ತೇವೆ. ಆಧುನಿಕ ಆವರ್ತಕೋಶಿಯಲ್ಲಿ SPDF ಎಂದು 4 ಭಾಗಗಳಾಗಿ ವಿಂಗಡಿಸಲಾಗಿದೆ. ಕಪ್ಪು ಬಣ್ಣದ ಸಂಕೇತಗಳು ಘನಗಳಾಗಿವೆ, ನೀಲಿ ಬಣ್ಣದ ಸಂಕೇತಗಳು ದ್ರವಗಳಾಗಿವೆ, ಕೆಂಪು ಬಣ್ಣದ ಸಂಕೇತಗಳು ಅನಿಲಗಳಾಗಿವೆ. ಆಧುನಿಕ ಆವರ್ತ ಕೋಷ್ಟಕದಲ್ಲಿ ಎಡಭಾಗದಲ್ಲಿ ಲೋಹಗಳು ಮತ್ತು ಬಲಭಾಗದಲ್ಲಿ ಅಲೋಹಗಳು, ಇವುಗಳ ಮಧ್ಯೆ ಬೋರಾನ್, ಸಿಲಿಕಾನ್, ಜರ್ಮೇನಿಯಂ, ಅಯಾಸಿಕ್, ಆಂಟಿಮೋನಿಯಂ ಮತ್ತು ಟೆಲ್ಲೂರಿಯಂ ಲೋಹಾಭಗಳು, ಅಂದರೆ ಲೋಹಗಳು ಮತ್ತು ಅಲೋಹಗಳ ನಡುವಿನ ಸ್ಥಿತಿಯ ಮೂಲ ಧಾತುಗಳಾಗಿವೆ. ಒಂದನೇ ಗುಂಪಿನ ಧಾತು ಕ್ಷಾರೀಯ ಲೋಹಗಳು ಎನ್ನುವರು. ಎರಡನೇ ಧಾತುನ ಗುಂಪುಗಳನ್ನು ಕ್ಷಾರೀಯ ಭಸ್ಮ ಲೋಹಗಳು ಎನ್ನುವರು. 3 ರಿಂದ 12ನೇ ಗುಂಪಿನ ಧಾತುವನ್ನು ಸಂಕ್ರಮಣ ಧಾತು ಎನ್ನುವರು. 17ನೇ ಗುಂಪಿನ ಧಾತುವನ್ನು ಹೈಡ್ರೋಜನ್ ಎಂದು ಕರೆಯುವರು. 18ನೇ ಗುಂಪಿನ ಧಾತುವನ್ನು ಜಡ ಅನಿಲ ಇಲ್ಲದೆ ರಾಜ ಅನಿಲ ಎಂದು ಕರೆಯುವರು. ಹೈಡ್ರೋಜನ್, ಆಕ್ಸಿಜನ್, ಫಾಸ್ಫರಸ್, ಸಲ್ಫರ್ ಇವುಗಳ ಜೊತೆಗೆ ಸೋಡಿಯಂ, ಮ್ಯಾಗ್ನೀಷಿಯಂ, ಪೊಟ್ಯಾಷಿಯಂ ಇವುಗಳು ಕೂಡ ಮಾನವನ ದೇಹದ ರಚನೆ ಹಾಗೂ ಕಾರ್ಯಗಳಲ್ಲಿ ಪ್ರಮುಖ ಮೂಲ ವಸ್ತುಗಳಾಗಿವೆ. ವಿಶ್ವ ಎಂದರೆ ಎಲ್ಲ ಗ್ರಹಗಳು, ನಕ್ಷತ್ರಗಳು, ಇನ್ನಿತರ ಆಕಾಶಕಾಯಗಳಲ್ಲಿ ಹೆಚ್ಚಿನ ಮೂಲ ವಸ್ತು ಹೈಡ್ರೋಜನ್ 75%ರಷ್ಟಿದೆ. ವಿಶ್ವದಲ್ಲಿ 2ನೇ ಮೂಲ ವಸ್ತು ಹೀಲಿಯಂ ಆಗಿದೆ. ಇದು 23%ರಷ್ಟಿದೆ. 2ರ ಪ್ರಮಾಣ ವಿಶ್ವದಲ್ಲಿ 98%ರಷ್ಟಿದೆ. ಭೂಮಿಯಲ್ಲಿ ಹೆಚ್ಚು ಇರುವ ಧಾತುಗಳೆಂದರೆ ಕಾರ್ಬನ್ 46%, ಸಿಲಿಕಾನ್ 28%, ಅಲ್ಯೂಮಿನಿಯಂ 8%ಗಳನ್ನು ಹೊಂದಿವೆ. ವಾತಾವರಣದಲ್ಲಿ ಅತಿ ಹೆಚ್ಚು ಪ್ರಮಾಣದ ಧಾತು ನೈಟ್ರೋಜನ್ 78%, ಎರಡನೇ ಧಾತು ಆಮ್ಲಜನಕ 21%. ಜಲವರ್ಣದಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಪ್ರಾಮುಖ್ಯತೆವಾಗಿದೆ. ಹಗುರವಾದ ಲೋಹ ಎಂದರೆ ಲಿಥಿಯಂ. ಭಾರವಾದ ಅಲೋಹ ಹೈಡ್ರೋಜನ್ ಆಗಿದೆ. ಒಟ್ಟಾಗಿ ಹೇಳುವುದಾದರೆ ಹೈಡ್ರೋಜನ್ ಒಂದು ಹಗುರವಾದ ಧಾತು ಆಗಿದೆ. ಆಸ್ಮಿನಿಯಂ ಭಾರವಾದ ಲೋಹವಾಗಿದ್ದು ಅಯೋಡಿನ್ ಭಾರವಾದ ಅಲೋಹವಾಗಿದೆ. ಒಟ್ಟಾರೆ ಆಸ್ಮಿನಿಯಂ ಭಾರವಾದ ಧಾತು ಆಗಿದೆ. ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ ಮೂರು ಮೃದು ಲೋಹಗಳಾಗಿವೆ. ಕಾರ್ಬನ್ನಿನ ಬಹುರೂಪವಾದ ಡೈಮಂಡ್, ಬೋರಾನ್, ಟಂಗ್ಸ್ಟನ್ ಕಠಿಣವಾದ ಧಾತುಗಳಾಗಿವೆ. ಎಲ್ಲ ಧಾತುಗಳಿಗಿಂತ ಹೆಚ್ಚು ಪ್ರಮಾಣದ ಧಾತು ಸಂಯುಕ್ತಗಳನ್ನು ಉಂಟು ಮಾಡುವುದರಿಂದ ಮೂಲ ವಸ್ತುಗಳ ರಾಜ ಎಂದು ಕರೆಯುತ್ತಾರೆ. ಸಾಂಪ್ರದಾಯಿಕವಾಗಿ ಬಂಗಾರವನ್ನು ವಿಶಿಷ್ಟವಾಗಿ ಬಳಸುವುದರಿಂದ ಲೋಹಗಳ ರಾಜ ಎಂದು ಕರೆಯುವರು. ಇಷ್ಟು ಮಾತಾಡಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.